ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಶಿವಕುಮಾರ್ ಅವರು ತನ್ನ ಪತ್ನಿ ಜೊತೆಗೆ ಹಾಗೂ ತನ್ನ ತಮ್ಮನ ಜೊತೆಗೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಶಿವಕುಮಾರ್ ಅವರ ಪತ್ನಿ ಸಿದ್ದರಾಮಯ್ಯನವರಿಗೆ ಒಂದು ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಸರಿಯಾಗಿ 1 ತಿಂಗಳ ಕೆಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಡಿ ಕೆ ಶಿವಕುಮಾರ್. 1 ತಿಂಗಳ ಬಳಿಕ ಈಗ ಮುಖ್ಯಮಂತ್ರಿಯಾಗಿ ತಿಂಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. 1 ತಿಂಗಳನ್ನು ಪೂರೈಸಿದ್ದಾರೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ. ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಯಿತು. ಕಳೆದ ತಿಂಗಳು 3ನೇ ತಾರೀಕಿನಂದು ಅಧಿಕಾರ ಸ್ವೀಕರಿಸಿದರು. ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಶಿವಕುಮಾರ್ ಅವರ ಕುಟುಂಬ ಸಮೇತರಾಗಿ ಹೋಗಿ ಭೇಟಿಯಾಗಿದ್ದಾರೆ. ಸುಸೂತ್ರ ಆಡಳಿತಕ್ಕೆ ಆಶೀರ್ವಾದವನ್ನು ಪಡೆದಿದ್ದಾರೆ. ಸಲಹೆಗಳನ್ನು ಕೂಡ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪಡೆದಿದ್ದಾರೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಹೋಗ್ತಿದ್ದಂಗೆ ಒಂದು ಗಿಫ್ಟನ್ನು ಕೊಟ್ಟರು ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಕೂಡ ಖುಷಿಯಾಗಿ ಅದನ್ನು ಸ್ವೀಕರಿಸಿದರು. ಹಾಗೆಯೇ ಸುರೇಶ್ ಅವರು ಕೂಡ ಅಲ್ಲಿಗೆ ಹೋಗಿದ್ರು. ಸಿದ್ದರಾಮಯ್ಯನವರ ಕಾಲ್ಮುಟ್ಟಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಜೊತೆಯಾಗಿ ಹೋಗಿ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ. ಅಲ್ಲೇ ತಿಂಡಿ ಕೂಡ ತಿಂದಿದ್ದಾರೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕೂಡ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಒಂದು ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಿದ ನಂತರ ಸಿದ್ದರಾಮಯ್ಯನವ್ರನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ವು. ಸಿದ್ದರಾಮಯ್ಯನವರು ಈ ಸರ್ಕಾರ ಹೋಗೋದಕ್ಕೆ ಸುಮ್ಮನೆ ಬಿಡ್ತಾರಾ ಅನ್ನುವ ಪ್ರಶ್ನೆಗಳಿದ್ವು. ಆದರೆ ನಾವು ಇನ್ನೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನಿಸುವ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ತಿಂಗಳು ಪೂರೈಸಿದ ಖುಷಿಯಲ್ಲಿ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಮತ್ತು ಕುಟುಂಬ ಸಮೇತರಾಗಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಮನೆಯಲ್ಲಿನೇ ಬೆಳಗ್ಗೆ ತಿಂಡಿಯನ್ನು ಕೂಡ ಸೇವಿಸಿದ್ದಾರೆ ಡಿ ಕೆ ಕುಟುಂಬದ ಸದಸ್ಯರುಗಳು. ಶಿವಕುಮಾರ್ ಅವರು ಹಾಗೆಯೇ ಅವರ ಸಹೋದರ ಮತ್ತು ಶಿವಕುಮಾರ್ ಅವರ ಪತ್ನಿ ಮೂವರು ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿರುವುದು. ಅಧಿಕಾರ ಹಸ್ತಾಂತರ ಮಾಡಿದ ಸಿದ್ದರಾಮಯ್ಯನವರಿಗೆ ಡಿ ಕೆ ಕುಟುಂಬದ ಧನ್ಯವಾದದ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿತಾ ಇರುವಂಗೆ ಕೂಡ ಕಾಣ್ತಾ ಇದೆ. ಅದೇನೇ ಇದ್ರೂ ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಆತ್ಮೀಯವಾಗಿ ಶಿವಕುಮಾರ್ ಅವರು, ಉಷಾ ಶಿವಕುಮಾರ್ ಅವರು ಹಾಗೆಯೇ ಡಿ ಕೆ ಸುರೇಶ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅವರ ಜೊತೆಗೇನೆ ತಿಂಡಿಯನ್ನು ತಿಂದಿದ್ದಾರೆ. ಊಟಕ್ಕೆ ಬರುವಂತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಶಿವಕುಮಾರ್ ಅವರ ಕುಟುಂಬದವರು ಆಹ್ವಾನಿಸಿದ್ದಾರೆ. ನೀವು ಬನ್ನಿ, ನಮ್ಮ ಮನೆಗೆ ಬನ್ನಿ, ಊಟಕ್ಕೆ ಬರಬೇಕು ಅಂತೇಳಿ ಕರೆದಿದ್ದಾರೆ. ಊಟಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ದಾರೆ. ಅಧಿಕಾರ ಹಂಚಿಕೆಯನ್ನು ಸುಸೂತ್ರವಾಗಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಈ ಇಡೀ ಪ್ರಕ್ರಿಯೆ ಬಹಳ ಸುಸೂತ್ರವಾಗಿ ನಡೆದಿತ್ತು. ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ಶಿವಕುಮಾರ್ ಅವರು ಕೂಡ ತನಗೆ ಸಿಗಬೇಕಾಗಿದ್ದ ಸ್ಥಾನಕ್ಕಾಗಿ ಅವರು ಕಾದು ಕುಳಿತಿದ್ರು. ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ನಡೆಯಿತು ಹೈಕಮಾಂಡ್ನ ಆದೇಶದಂತೆ. ಮುಂದೆಯೂ ಇದೇ ಆತ್ಮೀಯತೆ ಇರುವಂತೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇರುವಂಥದ್ದು ಕೂಡ ಇದು ಗಮನಾರ್ಹವಾಗಿರುವಂಥದ್ದು. ಯಾಕೆಂದರೆ ಈ ಸರ್ಕಾರವನ್ನ ಸಮರ್ಪಕವಾಗಿ ತೆಗೆದುಕೊಂಡು ಹೋಗೋದು ಮಾತ್ರ ಅಲ್ಲ, ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತಹ ದೊಡ್ಡ ಜವಾಬ್ದಾರಿ ಈಗ ಶಿವಕುಮಾರ್ ಅವರ ಮೇಲಿದೆ. ಒಂದು ಭೇಟಿ 10 ಹಲವು ಸಂದೇಶಗಳನ್ನು ರವಾನೆ ಮಾಡುವಂತಹ ಕೆಲಸವನ್ನ ಈ ಭೇಟಿಯ ಮೂಲಕ ಶಿವಕುಮಾರ್ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಭೇಟಿಯ ಮೂಲಕ ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಎಂದೆಂದಿಗೂ ಇರುತ್ತೆ ತಮ್ಮ ಸರ್ಕಾರಕ್ಕೂ ಕೂಡ ಅನ್ನುವಂತಹ ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭೆ ಗೆಲ್ಲೋದಕ್ಕೆ ಒಗ್ಗಟ್ಟಿನ ಬಲ ಹೀಗೆ ಮುಂದುವರಿಬಹುದು ಅನ್ನುವಂಥದ್ದನ್ನ ಇವರಿಬ್ಬರು ಕೂಡ ತೋರಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೂ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥ ಒಂದು ಸಂದೇಶವು ಕೂಡ ರವಾನೆ ಆಗಿದೆ. ಆ ಮೂಲಕ ನಾವು ಒಗ್ಗಟ್ಟಾಗಿದ್ದೀವಿ, ಜೊತೆಯಾಗಿ ಹೋಗ್ತಾ ಇದ್ದೀವಿ, ನಮಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಅಭಿಪ್ರಾಯ ಭೇದಗಳಿಲ್ಲ, ವಿಶ್ವಾಸ, ಮಾರ್ಗದರ್ಶನ, ಸಮನ್ವಯತೆ ಇವುಗಳೊಂದಿಗೆ ನಾವು ಹೆಜ್ಜೆ ಹಾಕ್ತೀವಿ ಅನ್ನುವಂಥದ್ದನ್ನು ತೋರಿಸುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಒಂದು ದೊಡ್ಡ ಮೆಸೇಜನ್ನು ಕೊಡುವಂತಹ ಪ್ರಯತ್ನವನ್ನು ಇದರ ಮೂಲಕವಾಗಿ ಮಾಡಿದ್ದಾರೆ. ಇನ್ನು ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿನೇ 1 ತಿಂಗಳಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಬಸ್ ಪಾಸ್ ವಿತರಣೆಯ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರುತ್ತೆ. ಪಂಚಾಯತ್ ಮಟ್ಟದಲ್ಲಿ ಯುವಕರ ಸಂಘವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಯಾವ ಸ್ವರೂಪದಲ್ಲಿ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಅದು ಕೊಡ್ತಾರೆ, ಅದರ ಮಾರ್ಗಸೂಚಿಗಳು ಬರಬೇಕು, ಘೋಷಣೆಯಾಗಿ ಉಳಿಬಾರ್ದು. ಇದು ಬಹಳ ಮಹತ್ವದ ಯೋಜನೆ ಆಗುತ್ತೆ. ಬಾಕಿ ಇರುವ ಸರ್ಕಾರಿ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಈ ಹಿಂದಿನ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿದ್ರಿಂದಾಗಿ ಯಾವ ಸ್ವರೂಪದಲ್ಲಿ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಕಾಲ ಮಿತಿಯೊಳಗಡೆ ಬರುತ್ತೆ, ಇವರ ಅಧಿಕಾರದ ಅವಧಿಯಲ್ಲೇ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯ ಆಗತ್ತೆ. ಅದು ನೋಡಬೇಕಾಗಿದೆ. ಯಾಕಂದರೆ ಉದ್ಯೋಗ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ 2,000 ಕೋಟಿ ರೂಪಾಯಿಗಳ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ.
ಆದರೆ ಘೋಷಣೆ ಮಾಡಿರುವಂಥದ್ದು ಅನುಷ್ಠಾನ ಆಗಬೇಕು. ಕೃಷ್ಣ ಬೈರೇಗೌಡರು ಪ್ರತಿನಿತ್ಯ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಆದರೆ ರಸ್ತೆ ಗುಂಡಿ ಮುಚ್ಚುವಂಥದ್ದು ದೊಡ್ಡ ಸವಾಲು ಇದ್ದೇ ಇದೆ ಸರ್ಕಾರಕ್ಕೆ. ಅದನ್ನು ಹೇಗೆ ನಿಭಾಯಿಸ್ತಾರೆ, ಹೇಗೆ ಸರಿಪಡಿಸ್ತಾರೆ ನೋಡಬೇಕು. ಇನ್ನು ಕೆಂಪೇಗೌಡ ಲೇಔಟ್ನಲ್ಲಿ ಎಸ್.ಎಂ. ಕೃಷ್ಣ ರಸ್ತೆ ಉದ್ಘಾಟನೆಯನ್ನು ಮಾಡೋದ್ರ ಮೂಲಕವಾಗಿ ಬಹಳ ಅಭಿವೃದ್ಧಿಗೆ ತಾನು ಒತ್ತು ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಬೆಂಗಳೂರಿಗರಿಗೆ ರವಾನೆ ಮಾಡುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ಹೆಬ್ಬಾಳದ ಬಳಿಯಲ್ಲಿ ಸುರಂಗ ನಿರ್ಮಾಣಕ್ಕೆ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಆ ಮೂಲಕ ಶಿವಕುಮಾರ್ ಅವರು ಬಹಳ ಕನಸು ಕಾಣ್ತಾ ಇದ್ದಿದ್ದದ್ದು ಒಂದು ಸುರಂಗ ಮಾರ್ಗದ ನಿರ್ಮಾಣ ಆಗಬೇಕು, ಒಂದು ಅತಿ ಉದ್ದದ ಸುರಂಗ ಮಾರ್ಗ ಆಗಬೇಕು. ಅದಕ್ಕಿಂತ ಮುಂಚಿತವಾಗಿ ಅದರ ಸ್ಯಾಂಪಲ್ ಆಗಿ ನಾವು ಒಂದು ಸಣ್ಣ ಸುರಂಗ ಮಾರ್ಗವನ್ನು ಮಾಡಬೇಕು, 18 ತಿಂಗಳಲ್ಲೇ ಮುಗಿಬೇಕು ಅಂತೇಳಿ ಯೋಜನೆ ರೂಪಿಸಿದ್ದಾರೆ. ಅಂದರೆ ತಮ್ಮ ಅಧಿಕಾರದ ಅವಧಿಯಲ್ಲೇ ಅದರಲ್ಲಿ ಕಾರು ಓಡಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಶಂಕುಸ್ಥಾಪನೆ ಆಗಿದೆ. ಕ್ರೈಮ್ ಡ್ರಗ್ಸ್ ಕಡಿವಾಣಕ್ಕೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡುವಂಥದ್ರ ಕಡೆಗೂ ಕೂಡ ಘೋಷಣೆಗಳಾಗಿದ್ದಾವೆ. ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಯಾಕಂದರೆ ಈಗ ಯಾವಾಗ ಆರಂಭಿಕವಾಗಿ ಘೋಷಣೆಗಳನ್ನು ಮಾಡ್ತಾರಲ್ಲಂತ ಆ ಮಾಡಿರುವ ಘೋಷಣೆಗಳು ಇವ್ರು ಕೊಡುವಂಥ ವಾಗ್ದಾನಗಳಾಗಿರ್ತವೆ. ಅವುಗಳಿಗೆ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಮತ್ತು ವಿಶೇಷವಾಗಿ 2500 ಚದರಡಿವರೆಗಿನ ನೂತನ ವಸತಿ ಕಟ್ಟಡಗಳಿಗೆ OC ವಿನಾಯಿತಿಯನ್ನು ಕೊಡುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಈ ವಿನಾಯಿತಿ ಸಿಗುವಂಥದ್ದು ನಾಗರಿಕರಿಗೆ ಸಿಗಬಹುದು. ಹಾಗೆಯೇ ಸಾರ್ವಜನಿಕರ ಸಮಸ್ಯೆ ಆಲಿಸೋದಕ್ಕೆ ಪ್ರತ್ಯೇಕ ಸಚಿವಾಲಯದ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ಕಿಲ್ಲ. ಯಾವಾಗ ವಿಸ್ತರಣೆ ಆಗುತ್ತೆ, ಯಾವಾಗ ಈ ಸಚಿವಾಲಯ ಸ್ಥಾಪನೆ ಆಗುತ್ತೆ. ಆಲ್ರೆಡಿ ಈ ಸಚಿವಾಲಯದ ಅವಧಿ 1 ತಿಂಗಳು ಕಡಿಮೆ ಆಯಿತು. ಯಾಕಂದರೆ ಸರ್ಕಾರಕ್ಕೆ 1 ತಿಂಗಳಾಯಿತು, ಆದರೆ ಸಚಿವಾಲಯ ಸ್ಥಾಪನೆಗೆ ಇನ್ನೂ ಕೂಡ 1 ತಿಂಗಳು ಈಗ ಕಡಿಮೆ ಆಗಿದೆ ಒಟ್ಟು ಅವಧಿಯಲ್ಲಿ. ಅದು ಗಮನಿಸಬೇಕಾಗಿರುವಂಥದ್ದು. ನೂತನ CSR ನೀತಿಯನ್ನು ಜಾರಿಗೊಳಿಸೋದಕ್ಕೆ ಅವರು ಮುಂದಾಗಿದ್ದಾರೆ. ಆ ಮೂಲಕ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತೀನಿ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕನಸನ್ನು ಇಟ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತುಂಗಭದ್ರಾ ಡ್ಯಾಮ್ಗೆ ನೂತನ ಕ್ರೆಸ್ಟ್ ಗೇಟ್ಗಳ ಉದ್ಘಾಟನೆಯನ್ನು ಈಗಾಗಲೇ ಮಾಡಲಾಗಿದೆ. ಲೋಕಾರ್ಪಣೆ ಮಾಡಿಸುವಂತಹ ಕೆಲಸವನ್ನು 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಶಿವಕುಮಾರ್ ಅವರು ತನ್ನ ಒಂದು ಛಾಪು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲವೂ ಕೂಡ ಆರಂಭ ಶೂರತ್ವ ಆಗಬಾರ್ದು. ಅದು ನಿಜಕ್ಕೂ ಕೂಡ ಕಾರ್ಯರೂಪಕ್ಕೆ ಬರುತ್ತಾ, ಮುಂದಿನ 1.25 ವರ್ಷದವರೆಗೂ ಕೂಡ ಇದು ಹೀಗೇನೆ ಇರುತ್ತಾ, ಅದನ್ನು ಕುತೂಹಲದಿಂದ ನೋಡ್ತಾ ಇರುವಂಥದ್ದು ಇಡೀ ರಾಜ್ಯದ ಜನ.